ಬಂಧುಗಳೇ ನಮಸ್ಕಾರ. ನಾವು ಪಿಂಪಾಪ್ನಹಳ್ಳಿ ಗ್ರಾಮದ ನಿವಾಸಿ ವೇಣುಗೋಪಾಲ್ ಅಂತ, ಮಾದಿಗ ದಂಡೂರ ಜಿಲ್ಲಾ ಯುವಕ ಅಧ್ಯಕ್ಷರು. ಏನಪ್ಪ, ಕಳೆದ 20 ದಿನಗಳಿಂದ ಇದೇ ಒಂದು ಸಮುದಾಯ ಭವನದ ಒಂದು ನ್ಯೂಸ್ ಆಗಿರುತ್ತೆ. ಸಮುದಾಯ ಭವನ ಯಾವ ಥರ ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಸಮುದಾಯ ಭವನ ಇಲ್ಲಿ ಕಟ್ಟಿ ಸುಮಾರು 7-8 ವರ್ಷ ಮೇಲೇ ಆಗಿದೆ. ಇದುವರೆಗೂ ನಮ್ಗೆ ಯಾರಿಗೆ ಆಗಿರಲಿ ಇದನ್ನ ಹ್ಯಾಂಡ್ ಓವರ್ ಮಾಡಿಕೊಟ್ಟಿಲ್ಲ. ಹಾಗಾಗಿ ಈ ಮಾಧ್ಯಮದಲ್ಲಿ ಬಂದು ನಾನು ಹೋಗ್ಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಕಾರ್ಯ ಭೇಟಿ ಆದಾಗ ಅವರು ಯಾರ ಹತ್ರ ಕೀ ಇದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೋ ಒಂದು ವಾಟರ್ಮ್ಯಾನ್ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಫೋನ್ ಮಾಡಿ ಚರ್ಚೆ ಮಾಡಿಬಿಟ್ಟು ಅದು ನಿಮ್ಮ ಆಫೀಸಲ್ಲಿ ಇದೆ ಅಂತೇಳಿ ಹೇಳ್ತಾರೆ. 7-8 ವರ್ಷದಿಂದ ನಮ್ಗೆ ಯಾರಿಗೂ ಇವ್ರು ಕೊಟ್ಟಿರಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಈ ಥರ ಭವನದಲ್ಲಿ ಅಂಬೇಡ್ಕರ್ ಅವರ ಒಂದು ತತ್ವಗಳನ್ನು ಇತಿಹಾಸ ಒಂದು ಪಠ್ಯಗಳನ್ನು ನಾವು ಅಲ್ಲಿ ಅಳವಡಿಸ್ಕೊಂಡು ಅದ್ರ ಬಗ್ಗೆ ನಾವು ಹೊರಮೂಡಿಸೋಂಥ ಕೆಲಸಗಳನ್ನು ನಾವು ಮಾಡಬೇಕು. ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಬೇಕು. ಒಂದು ಹಿಂದುಳಿದ ವರ್ಗಕ್ಕೆ ಅದೊಂದು ಅನುಕೂಲ ಆಗಬೇಕಂತ ನಾವು ಬಯಸ್ತಿದೆ. ಆದರೆ ನಮಗೆ ಇದುವರೆಗೂ ಜವಾಬ್ದಾರಿನೇ ಕೊಟ್ಟಿಲ್ಲ. ಹೀಗಾಗಿ ನಾನು ಪಂಚಾಯತ್ ಅಭಿವೃದ್ಧಿ ಕಾರ್ಯ ಹತ್ರ ಭೇಟಿಯಾಗಿ ಇದ್ರ ಬಗ್ಗೆ ನಾನು ಹೇಳಿದ್ದೆ. 3 ದಿನದಲ್ಲಿ ನಾನು ರೆಡಿ ಮಾಡ್ತೀನಿ, ಎಲ್ಲ ಸ್ವಚ್ಛ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಾಡಿದಾದ್ಮೇಲೆ 3 ದಿನ ಆಯಿತು, 4 ದಿನ ಆಯಿತು. ಮತ್ತೆ ನಾನು ಕರೆ ಮಾಡಿ 2-3 ಸರಿ ನಾನು ಕೇಳಿರ್ದಾಗ ಈಗಪ್ಪ ಬಂದು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಪಂಚಾಯತಿ ಕೋಟಾನು ಕಂಪ್ಲೀಟ್ ಆಯಿತು. ಏನೋ ಊರಲ್ಲಿ ಮೆಂಬರ್ಶಿಪ್ ಏನಿದ್ದಾರೋ ಅವ್ರ ಅವಧಿ ಮುಗಿದಿದೆ. ಈಗ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ಹೋಗ್ಬಿಟ್ಟು ನಾವು ಮೇಲಧಿಕಾರಿಗಳ ಹತ್ರ ಕೇಳಿದ್ರೆ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅವ್ರನ್ನ ಭೇಟಿಯಾಗಿ ಅಂತಾರೆ. ಅವ್ರು ಯಾವುದೇ ಕಾರಣಕ್ಕೂ ಸ್ಪಂದಿಸ್ತಾ ಇಲ್ಲ. ಕೊತ್ನೂರು ಪಂಚಾಯತಿ ಪವಿತ್ರ ರೋಡು ಸುಮಾರು ಸರಿ ಹೋಗಿದ್ದೀರಿ, ನಮ್ಗೆ ಯಾವುದೇ ಥರ ಅಲ್ಲಿ ಒಂದು ಸ್ಪಷ್ಟವಾದ ಒಂದು ಅಂಶ ನಮ್ಗೆ ಸಿಗ್ತಾ ಇಲ್ಲ. ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಾನು ಇದು ಮಾಡ್ಕೊತೀನಿ. ಯಾವುದೇ ಊರಲ್ಲಿ ಇದು ಯಾರೋ ಆಗೋದಕ್ಕಾಗಲ್ಲ. ನಮಗೆ ಅದನ್ನು ಜವಾಬ್ದಾರಿಯುತವಾಗಿ ನಮಗೆ ಕೊಟ್ಟರೆ ನಾವು ಅದನ್ನು ಏನಕ್ಕೆ ಬಳಸಬೇಕು ಆ ಒಂದು ನೀಟು ಶಿಸ್ತಿನಲ್ಲಿ ನಾವು ಅದನ್ನು ಬಳಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಇದನ್ನು ಚೆನ್ನಾಗಿ ವೈರಲ್ ಮಾಡಿ. ಹಾಗೆ ಪ್ರತಿಯೊಂದು ಊರಿನಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ಕಟ್ತಾರೆ, ಬಿಲ್ಗಳು ಮಾಡ್ಕೊತಾರೆ. 8 ವರ್ಷ ಆಗಿಲ್ಲ, ಆಗ ಅದು ಎಲ್ಲ ಉದ್ಯೋಗ ಸ್ಟಾರ್ಟ್ ಆಗ್ತಾ ಇದೆ. ಕಳಪೆ ಕಾಮಗಾರಿಕೆ ನಡೆಯುತ್ತೆ. ಲೋಕಾಯುಕ್ತೆಯಿಂದ ಕೂಡ ನಾನು ಮಾಹಿತಿ ತಗೊಂಡಿರ್ತೀನಿ, ಈ ಥರ ನಡೆದಿದೆ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ವರ್ಕ್ ಕೂಡ ನಡೆದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಇಲ್ಲಿ ಯಾರು ಲೋಕಲಲ್ಲಿ ಇದರ ಅಭಿವೃದ್ಧಿ ಅಧಿಕಾರಿಗಳು ಏನಿದ್ದಾರೋ ಕೂಡಲೇ ಸ್ಪಂದನೆ ಕೊಟ್ಟು ಬಂದು ಒಂದು ಕೆಲಸ ಮಾಡಿದ್ರೆ ಸರಿ. ಇಲ್ಲಾಂದರೆ ಮೇಲಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಅವರ ಒಂದು ಕೆಲಸನ ಅಮಾನತು ಮಾಡೋದ್ರಲ್ಲಿ ನಾವು ಯಶಸ್ಸಾಗ್ತೀರಂತ ಒಂದು ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್.